ಭೀಮಾ ಪಾದಸ್ಪರ್ಶ ಭೂಮಿ ವಾಡಿಯಲ್ಲಿ 208ನೇ ಭೀಮಾ ಕೊರೆಗಾಂವ್ ಸ್ವಾಭಿಮಾನಿ ಮಹರ್ ಸೈನಿಕರ ಶೌರ್ಯ ವಿಜಯೋತ್ಸವವು ಇದೇ ಜನವರಿ 1ರಂದು ಸಾಯಂಕಾಲ 4 ಗಂಟೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತ ಚಿತ್ತಾಪುರ ತಾಲೂಕಿನ ವಾಡಿಯಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಅಂತಾರಾಷ್ಟ್ರೀಯ ಬೌದ್ಧ ಯುವ ಸಂಘಟನೆಯ ಅಧ್ಯಕ್ಷ ಸಂದೀಪ್ ಕಟ್ಟಿ, ಸಂತೋಷ್ ಜೋಗೂರ್, ಎಸಿಸಿ ಅದಾನಿ ಸಿಮೆಂಟ್ ಕಂಪನಿಯ ಕಾರ್ಮಿಕ ಸಂಘದ ಅಧ್ಯಕ್ಷ ಶಣ್ಬಸು ಸಿರೂರ್ಕರ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಸ್ಥಳೀಯ ಬೌದ್ಧ ಸಮಾಜದ ಸಹ ಕಾರ್ಯದರ್ಶಿ ಸತೀಶ್ ಭಟ್ಟರ್ಕಿ, ಮುಖಂಡರಾದ ರಾಹುಲ್ ಮೇನಾಗರ್, ಅಮೃತ್ ಕೋಮಟೆ, ಆನಂದ್ ಕಟ್ಟಿ, ರವಿ ಕೋಳುಕೂರ್, ರಾಜು ಕೊಲ್ಲೂರ್, ಚಂದ್ರು ಧನ್ನೇಕರ್, ಬಾಬು ಕಾಂಬ್ಳೆ, ಅಂಬಣ್ಣ ಚೆಲುವಾದಿ, ಪ್ರದೀಪ್ ಸಿಂಗೆ, ಮಲ್ಲಿಕ್ ಭಟ್ಟರ್ಕಿ, ಮಹೇಶ್ ಬೆಳಗೇರಿ, ಪರಶುರಾಮ್ ಠಾಣೇದರ್, ಸುನಿಲ್ ಚವಣೂರ್, ನಿಂಗಣ್ಣ ಶಾರದಳ್ಳಿ, ಸಿದ್ಧಾರ್ಥ್ ಬನ್ಸೋಡೆ, ಗೌತಮ್ ಬೇಡಕರ್, ಮಹೇಶ್ ತುನ್ನೂರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ನಾಗರಾಜ್ ವಾಡಿ. ಮಹಾಕಾರುಣ್ಯ ಭಗವಾನ್ ಬುದ್ಧ ಹಾಗೂ ಪರಮಪೂಜೆ ಬಯಸಿದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಚಿರತಳದ ಬುದ್ಧ ಧಮ್ಮ ಸಂಘಕ್ಕೆ ವಂದಿಸುತ್ತಾ ಇವತ್ತಿನ ದಿನ ನಾವು 208ನೇ ಭೀಮಾ ಕೋರಿಗೋತ್ಸವ ಮಾಡಿದಾಗ ಮಾಡ್ಲಾಗ್ತದೆ. ಯಾಕಂದ್ರೆ ಈ ದಿನಕ್ಕೆ ನಾವು ಮರ್ಲಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇವತ್ತಿನ ದಿನ ನಮ್ಮ ಸ್ವಾಭಿಮಾನಕ್ಕೆ ಸ್ವಾತಂತ್ರ್ಯ ಸಿಕ್ಕಂಥ ದಿನ ಅದ. ಯಾಕಂದ್ರೆ ಹಿಂದೆ ನಮಗೆ ಮನವಾದದಾಗೆ ಬದುಕಬೇಕು ನಾವು ಅಂತೇನು ಅವರು ಒಂದು ರೂಪರೇಷೆ ರೂಪಿಸಿರುತ್ತೆ, ಅದ್ರ ಪ್ರಕಾರ ಬದುಕ್ತಿದ್ವು. ಬಟ್ ಇವತ್ತಿನ ದಿನ ಏನು 500 ಮಹಾರ್ ಕಲ್ತಿಸಿಂದ 28,000 ಪೇಶೋಗಳಿಗೆ ಸೋಲಿಸುತ್ತ ದಿನ ನಾವು ಇವತ್ತಿನ ವಾಡಿಯವ್ರಿಗೆ ಆಚರಣೆ ಮಾಡತ್ತೀವಿ. ಅದಕ್ಕೆ ವಾಡಿ ಪಟ್ಟಣದ ಬೌದ್ಧ ಸಮಾಜ ಹಾಗೂ ಅಂತಾರಾಷ್ಟ್ರೀಯ ಬೌದ್ಧ ಯುವ ಸಂಘಟನೆ ಹಾಗೂ ಇತರ ಎಲ್ಲ ಸಮಾಜದ, ಯಾಕಂದ್ರೆ ಇವತ್ತಿನ ದಿನ ನಾವು ಎಲ್ಲ ಸಮಾಜದ ಭಾಗಿಯಾಗಿ ಕಾರ್ಯಕ್ರಮ ಮಾಡಬೇಕಾಗಿದೆ. ಯಾಕಂದ್ರೆ ಮಹಾರೇನು 500 ಜನ ಮಹಾರಿದ್ರು, ಅದ್ರಾಗ ಎಲ್ಲ ಜನ ಇದ್ರು, ಅದ್ರಾಗ ಎಲ್ಲ ಜನಗಳಿಗೆ ಸ್ವಾತಂತ್ರ್ಯ ಸಿಕ್ಕಂಥ ದಿನ ಇವತ್ತಿನ ವಾಡಿಯವ್ರಾಗ ಮಾಡ್ಲತ್ತೀವಿ ನಾವು. ಅದಕ್ಕೆ 1 ತಾರೀಕು ಎಲ್ಲರೂ ಈ ಕಾರ್ಯಕ್ರಮದ ಭಾಗಿಯಾಗಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ಎಲ್ಲರಲ್ಲಿ ವಿನಂತಿ ಅದ. ಅದಕ್ಕೆ ನಿನ್ನೆ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಭೇಟಿಯಾಗಿಸಿ ಮಾತಾಡಿದೆವು. ಅವ್ರು ಅಂದ್ರೆ ಇದು ಬಾಬಾ ಸಾಹೇಬರದ ನಡೆದಾಡದಂಥ ನಾಡದ, ನೀವು ಬಾಬಾ ಸಾಹೇಬ್ರದ ಏನು ಕೃತ್ಯಗಳವ ಅದು ಎಲ್ಲ ಮಂದಿ ಪರಿಚಯ ಮಾಡದಂಥ ವಾಡಿ ಊರದ ಇನ್ನೂ ಒಳ್ಳೆ ಕಾರ್ಯಕ್ರಮ ಮಾಡಿರಿ ಅಂತ ನಮಗೆ ಹೇಳಿದ್ರು. ಹಾಗೆ ಪ್ರೇಮ್ ಸಾಹೇಬ್ರಿಗೂ ನಾವು ಕಾಲ್ ಮಾಡಿದೆ, ಸರ್ ಹಿಂಗೆ ನಾವು 1 ತಾರೀಕು ನಾವು ಹಿಂಗೆ ಭೀಮಾ ಕೊರೆಗೋತ್ಸವ ಮಾಡತ್ತೀವಿ, ಇವತ್ತು ನೀವು ಬರ್ತೀರಂತಂದಿರಿ, ಬಟ್ ಬರೋದಾಗಲಿಲ್ಲ. ಅದಕ್ಕೆ ಅವ್ರು ಅಂದ್ರೆ ಸರ್ ನಾವು ಬರೋದಾಗಲಿಲ್ಲ, ಮಿಸ್ ಆಯ್ತು, ನೀವು 1 ತಾರೀಕು ಕಾರ್ಯಕ್ರಮ ಮಾಡಿರಿ, ಚಲೋ ಅಲ್ಲ ಅಂತ ನಮಗೆ ಆಚರಿಸ್ತಾರೆ. ಹಾಗೆ ನಮಗೆ ಸುಷ್ಮಾತಾ ಎಂದೇರವ್ರು ಮಹಾರಾಷ್ಟ್ರಲೇಸ್ ಬರ್ಲತ್ತಾರ. ಅವರು ST ಜನಾಂಗಲೇಸ್ ಬರ್ತಾರ. ಅವ್ರು ಇಡೀ ಜೀವನ ಶೋಷಿತರಿಗೆ ಏಳಿಗೆ ಸಲಕ್ಕೆ ಭಾಳ ತ್ಯಾಗ ಮಾಡ್ಯಾರ. ಇಡೀ ಜೀವನನೇ ಅವರು ಶೋಷಿತರ ಏಳಿಗೆಗಾಗಿ ಅವ್ರು ಭಾಳ ಕಷ್ಟಪಟ್ಟದ. ಅವ್ರನ್ನ ವಾಡಿ ಪಟ್ಟಣಕ್ಕೆ ಕೊಟ್ಟಾರ. ಅವ್ರು ನಾವೆಲ್ಲ ಬೌದ್ಧ ಸಮಾಜ ಹಾಗೂ ಅಂತಾರಾಷ್ಟ್ರೀಯ ಬೌದ್ಧ ಸಂಘಟನೆ ಹಾಗೂ ವಾಡಿ ಪಟ್ಟಣದ ಎಲ್ಲ ಸಮಾಜ ಎಲ್ಲ ಜನಗಳು ಅವರಿಗೆ ವೆಲ್ಕಮ್ ಮಾಡ್ಕೊಂಡು ಅವರು ಒಂದು ಒಳ್ಳೆ ಮೆಸೇಜ್ ನಮಗೆ ಮುಟ್ಲ ಅಂತ ನಮ್ಮದೊಂದು ಆಶಯ ಅದ. ಇಂದು ಅಂತಾರಾಷ್ಟ್ರೀಯ ಬೌದ್ಧ ಯುವ ಸಂಘಟನೆಯ ವತಿಯಿಂದ ಹಾಗೂ ಬೌದ್ಧ ಸಮಾಜದ ವತಿಯಿಂದ ಜನವರಿ 1ರಂದು ಭೀಮಾ ಪಾದಸ್ಪರ್ಶ ಭೂಮಿಯಲ್ಲಿ 208ನೇ ಭೀಮಾ ಕೋರೆಗಾಂವ್ ಸ್ವಾಭಿಮಾನದ ಮಹೋತ್ಸವವನ್ನು ಶೌರ್ಯ ವಿಜಯೋತ್ಸವವನ್ನು ಆಚರಣೆ ಮಾಡುತ್ತಿದ್ದೇವೆ. ಅದರಲ್ಲಿ ಪೂಜ್ಯ ಬಂತೆ ಶಾಖೆ ಬೋಧಿಧಮ್ಮ ಹಾಗೂ ಪೂಜ್ಯ ಬಂತೆ ದಮ್ಮನಾಗ ಮತ್ತು ಪೂಜ್ಯ ಬಂತೆ ಅನಲೀಸ್, ಪೂಜ್ಯ ಬಂತೆ ಬುದ್ಧರತ್ನ ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಹಾಗೂ ನಮ್ಮ ಶಾಸಕರಾದಂಥ ಗ್ರಾಮೀಣ ಪಂಚಾಯತಿ ಹಾಗೂ ITBTಯ ಸಚಿವರು ಪ್ರಿಯಾಂಕ್ ಖರ್ಗೆ ಅವರು, ಅದೇ ರೀತಿಯಾಗಿ ಆಯುಷ್ಮತಿ ಸುಷ್ಮಾತಾಯಿ ಅಂದೇರಿ, ವಕೀಲರು, ರಾಜ್ಯಶಾಸ್ತ್ರ ಮತ್ತು ಸಮಾಜಶಾಸ್ತ್ರದ ಪ್ರಗತಿಪರ ಕಾರ್ಯಕರ್ತೆಯರು ಆಗಮಿಸಲಿದ್ದಾರೆ. ಅದಕ್ಕಾಗಿ ಎಲ್ಲ ಬೌದ್ಧ ಸಮಾಜದ ಅನುಯಾಯಿಗಳು, ಬೌದ್ಧ ಸಮಾಜದ ಸದಸ್ಯರು ಹಾಗೂ ಎಲ್ಲ ನಮ್ಮ ಊರಿನ ಜನರು ಈ ಕಾರ್ಯಕ್ರಮಕ್ಕೆ ಅಂದು ಸಾಯಂಕಾಲ 4 ಗಂಟೆಗೆ ಇರುವುದರಿಂದ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾಗಿ ಅಂತಾರಾಷ್ಟ್ರೀಯ ಬೌದ್ಧ ಯುವ ಸಂಘಟನೆ ಹಾಗೂ ನಮ್ಮ ವಾಡಿ ಬೌದ್ಧ ಸಮಾಜದ ವತಿಯಿಂದ ಎಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತೇವೆ.